ಮೂಡ್ತಾ ಇರುವಂತದ್ದು ಹಾಗಾದ್ರೆ ಉಗ್ರಗಾಮಿಗಳ ವಿರುದ್ಧ ಸಿಎಂ ಯಾಕೆ ಇಷ್ಟವೊಂದು ಸಾಫ್ಟ್ ಕಾರ್ನರ್. ಪಾಕ್ ಮೇಲೆ ಯುದ್ಧಕ್ಕೆ ಸಿದ್ದರಾಮಯ್ಯ ವಿರೋಧಿ ಯಾಕೆ, ಟೆರರಿಸ್ಟ್ ಬದಲು ಮಿಲಿಟೆಂಟ್ ಪದ ಬಳಕೆ ಯಾಕೆ, ನಿನ್ನೆಷ್ಟೇ ಯುದ್ಧದ ವಿರೋಧಕ್ಕೆ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡ್ರು. ಇಂದು ಮಾಧ್ಯಮಗಳ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಮೌನ ವಹಿಸಿದ್ದಾರೆ. ಯಾಕೆ ಮಾತಾಡೋಕೆ ಬರಲ್ಲ ಹಾಗಾದ್ರೆ, ಟ್ವೀಟ್ ಮಾತ್ರ. ಹಾಗಾದ್ರೆ ಉಗ್ರಗಾಮಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಯಾಕೆ ಇಂಥ ಒಂದು ಸಾಫ್ಟ್ ಕಾರ್ನರ್ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಸಿದ್ದರಾಮಯ್ಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರ ಜೊತೆ ಒಂದಿಷ್ಟು ಮಂದಿ ಕೂಡ ಇದ್ದಾರೆ ಕಾಂಗ್ರೆಸ್ ನಾಯಕರು. ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ನಾವು ಏನೇ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳಿದ್ರು. ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಿದ್ದಾರೆ, ಏನ್ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ. ದೇಶ ಪ್ರೇಮಿಗಳು ದೇಶ ದ್ರೋಹಿಗಳಾಗಿ ಬದಲಾಗ್ತಿದ್ದಾರೆ ಅಂತ ಹೇಳಿದ್ರೆ ವಿಪರ್ಯಾಸ. ಇದು ಸಾರ್ವಜನಿಕರು ನೋಡ್ಬೇಕಿಂತದ್ದಲ್ಲ. ಒಬ್ರು ಕರ್ನಾಟಕ ರಾಜ್ಯದ ಸಿಎಂ ಆಗಿಬಿಟ್ಕೊಂಡು ಇಂತಹ ಒಂದು ಟ್ವೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಬುದ್ಧಿ ಇಲ್ವಾ ಹಾಗಾದ್ರೆ ತಲೆಯಲ್ಲಿ. ಮೂಡ್ತಾ ಇರುವಂತದ್ದು ಹಾಗಾದ್ರೆ ಉಗ್ರಗಾಮಿಗಳ ವಿರುದ್ಧ ಸಿಎಂ ಯಾಕೆ ಇಷ್ಟವೊಂದು ಸಾಫ್ಟ್ ಕಾರ್ನರ್. ಪಾಕ್ ಮೇಲೆ ಯುದ್ಧಕ್ಕೆ ಸಿದ್ದರಾಮಯ್ಯ ವಿರೋಧಿ ಯಾಕೆ, ಟೆರರಿಸ್ಟ್ ಬದಲು ಮಿಲಿಟೆಂಟ್ ಪದ ಬಳಕೆ ಯಾಕೆ, ನಿನ್ನೆಷ್ಟೇ ಯುದ್ಧದ ವಿರೋಧಕ್ಕೆ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡ್ರು. ಇಂದು ಮಾಧ್ಯಮಗಳ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಮೌನ ವಹಿಸಿದ್ದಾರೆ. ಯಾಕೆ ಮಾತಾಡೋಕೆ ಬರಲ್ಲ ಹಾಗಾದ್ರೆ, ಟ್ವೀಟ್ ಮಾತ್ರ. ಹಾಗಾದ್ರೆ ಉಗ್ರಗಾಮಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಯಾಕೆ ಇಂಥ ಒಂದು ಸಾಫ್ಟ್ ಕಾರ್ನರ್ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಸಿದ್ದರಾಮಯ್ಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರ ಜೊತೆ ಒಂದಿಷ್ಟು ಮಂದಿ ಕೂಡ ಇದ್ದಾರೆ ಕಾಂಗ್ರೆಸ್ ನಾಯಕರು. ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ನಾವು ಏನೇ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳಿದ್ರು. ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಿದ್ದಾರೆ, ಏನ್ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ. ದೇಶ ಪ್ರೇಮಿಗಳು ದೇಶ ದ್ರೋಹಿಗಳಾಗಿ ಬದಲಾಗ್ತಿದ್ದಾರೆ ಅಂತ ಹೇಳಿದ್ರೆ ವಿಪರ್ಯಾಸ. ಇದು ಸಾರ್ವಜನಿಕರು ನೋಡ್ಬೇಕಿಂತದ್ದಲ್ಲ. ಒಬ್ರು ಕರ್ನಾಟಕ ರಾಜ್ಯದ ಸಿಎಂ ಆಗಿಬಿಟ್ಕೊಂಡು ಇಂತಹ ಒಂದು ಟ್ವೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಬುದ್ಧಿ ಇಲ್ವಾ ಹಾಗಾದ್ರೆ ತಲೆಯಲ್ಲಿ. ಮೂಡ್ತಾ ಇರುವಂತದ್ದು ಹಾಗಾದ್ರೆ ಉಗ್ರಗಾಮಿಗಳ ವಿರುದ್ಧ ಸಿಎಂ ಯಾಕೆ ಇಷ್ಟವೊಂದು ಸಾಫ್ಟ್ ಕಾರ್ನರ್. ಪಾಕ್ ಮೇಲೆ ಯುದ್ಧಕ್ಕೆ ಸಿದ್ದರಾಮಯ್ಯ ವಿರೋಧಿ ಯಾಕೆ, ಟೆರರಿಸ್ಟ್ ಬದಲು ಮಿಲಿಟೆಂಟ್ ಪದ ಬಳಕೆ ಯಾಕೆ, ನಿನ್ನೆಷ್ಟೇ ಯುದ್ಧದ ವಿರೋಧಕ್ಕೆ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡ್ರು. ಇಂದು ಮಾಧ್ಯಮಗಳ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಮೌನ ವಹಿಸಿದ್ದಾರೆ. ಯಾಕೆ ಮಾತಾಡೋಕೆ ಬರಲ್ಲ ಹಾಗಾದ್ರೆ, ಟ್ವೀಟ್ ಮಾತ್ರ. ಹಾಗಾದ್ರೆ ಉಗ್ರಗಾಮಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಯಾಕೆ ಇಂಥ ಒಂದು ಸಾಫ್ಟ್ ಕಾರ್ನರ್ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಸಿದ್ದರಾಮಯ್ಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರ ಜೊತೆ ಒಂದಿಷ್ಟು ಮಂದಿ ಕೂಡ ಇದ್ದಾರೆ ಕಾಂಗ್ರೆಸ್ ನಾಯಕರು. ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ನಾವು ಏನೇ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳಿದ್ರು. ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಿದ್ದಾರೆ, ಏನ್ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ. ದೇಶ ಪ್ರೇಮಿಗಳು ದೇಶ ದ್ರೋಹಿಗಳಾಗಿ ಬದಲಾಗ್ತಿದ್ದಾರೆ ಅಂತ ಹೇಳಿದ್ರೆ ವಿಪರ್ಯಾಸ. ಇದು ಸಾರ್ವಜನಿಕರು ನೋಡ್ಬೇಕಿಂತದ್ದಲ್ಲ. ಒಬ್ರು ಕರ್ನಾಟಕ ರಾಜ್ಯದ ಸಿಎಂ ಆಗಿಬಿಟ್ಕೊಂಡು ಇಂತಹ ಒಂದು ಟ್ವೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಬುದ್ಧಿ ಇಲ್ವಾ ಹಾಗಾದ್ರೆ ತಲೆಯಲ್ಲಿ. ಮೂಡ್ತಾ ಇರುವಂತದ್ದು ಹಾಗಾದ್ರೆ ಉಗ್ರಗಾಮಿಗಳ ವಿರುದ್ಧ ಸಿಎಂ ಯಾಕೆ ಇಷ್ಟವೊಂದು ಸಾಫ್ಟ್ ಕಾರ್ನರ್. ಪಾಕ್ ಮೇಲೆ ಯುದ್ಧಕ್ಕೆ ಸಿದ್ದರಾಮಯ್ಯ ವಿರೋಧಿ ಯಾಕೆ, ಟೆರರಿಸ್ಟ್ ಬದಲು ಮಿಲಿಟೆಂಟ್ ಪದ ಬಳಕೆ ಯಾಕೆ, ನಿನ್ನೆಷ್ಟೇ ಯುದ್ಧದ ವಿರೋಧಕ್ಕೆ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡ್ರು. ಇಂದು ಮಾಧ್ಯಮಗಳ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಮೌನ ವಹಿಸಿದ್ದಾರೆ. ಯಾಕೆ ಮಾತಾಡೋಕೆ ಬರಲ್ಲ ಹಾಗಾದ್ರೆ, ಟ್ವೀಟ್ ಮಾತ್ರ. ಹಾಗಾದ್ರೆ ಉಗ್ರಗಾಮಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಯಾಕೆ ಇಂಥ ಒಂದು ಸಾಫ್ಟ್ ಕಾರ್ನರ್ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಸಿದ್ದರಾಮಯ್ಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರ ಜೊತೆ ಒಂದಿಷ್ಟು ಮಂದಿ ಕೂಡ ಇದ್ದಾರೆ ಕಾಂಗ್ರೆಸ್ ನಾಯಕರು. ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ನಾವು ಏನೇ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳಿದ್ರು. ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಿದ್ದಾರೆ, ಏನ್ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ. ದೇಶ ಪ್ರೇಮಿಗಳು ದೇಶ ದ್ರೋಹಿಗಳಾಗಿ ಬದಲಾಗ್ತಿದ್ದಾರೆ ಅಂತ ಹೇಳಿದ್ರೆ ವಿಪರ್ಯಾಸ. ಇದು ಸಾರ್ವಜನಿಕರು ನೋಡ್ಬೇಕಿಂತದ್ದಲ್ಲ. ಒಬ್ರು ಕರ್ನಾಟಕ ರಾಜ್ಯದ ಸಿಎಂ ಆಗಿಬಿಟ್ಕೊಂಡು ಇಂತಹ ಒಂದು ಟ್ವೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಬುದ್ಧಿ ಇಲ್ವಾ ಹಾಗಾದ್ರೆ ತಲೆಯಲ್ಲಿ.
ಮೂಡ್ತಾ ಇರುವಂತದ್ದು. ಹಾಗಾದ್ರೆ ಉಗ್ರಗಾಮಿಗಳ ವಿರುದ್ಧ ಸಿಎಂ ಯಾಕೆ ಇಷ್ಟವೊಂದು ಸಾಫ್ಟ್ ಕಾರ್ನರ್? ಪಾಕ್ ಮೇಲೆ ಯುದ್ಧಕ್ಕೆ ಸಿದ್ದರಾಮಯ್ಯ ವಿರೋಧಿ ಯಾಕೆ? ಟೆರರಿಸ್ಟ್ ಬದಲು ಮಿಲಿಟೆಂಟ್ ಪದ ಬಳಕೆ ಯಾಕೆ? ನಿನ್ನೆಷ್ಟೇ ಯುದ್ಧದ ವಿರೋಧಕ್ಕೆ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡ್ರು. ಇಂದು ಮಾಧ್ಯಮಗಳ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಮೌನ ವಹಿಸಿದ್ದಾರೆ. ಯಾಕೆ ಮಾತಾಡೋಕೆ ಬರಲ್ವಾ? ಹಾಗಾದ್ರೆ ಟ್ವೀಟ್ ಮಾತ್ರ. ಹಾಗಾದ್ರೆ ಉಗ್ರಗಾಮಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಯಾಕೆ ಇಂಥ ಒಂದು ಸಾಫ್ಟ್ ಕಾರ್ನರ್ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಸಿದ್ದರಾಮಯ್ಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರ ಜೊತೆ ಒಂದಿಷ್ಟು ಮಂದಿ ಕೂಡ ಇದ್ದಾರೆ ಕಾಂಗ್ರೆಸ್ ನಾಯಕರು. ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ನಾವು ಏನೇ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳಿದ್ರು. ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಿದ್ದಾರೆ, ಏನ್ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ. ದೇಶ ಪ್ರೇಮಿಗಳು ದೇಶ ದ್ರೋಹಿಗಳಾಗಿ ಬದಲಾಗ್ತಿದ್ದಾರೆ ಅಂತ ಹೇಳಿದ್ರೆ ವಿಪರ್ಯಾಸ. ಇದು ಸಾರ್ವಜನಿಕರು ನೋಡ್ಬೇಕಿಂತದ್ದಲ್ಲ. ಒಬ್ರು ಕರ್ನಾಟಕ ರಾಜ್ಯದ ಸಿಎಂ ಆಗಿಬಿಟ್ಕೊಂಡು ಇಂತಹ ಒಂದು ಟ್ವೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಬುದ್ಧಿ ಇಲ್ವಾ ಹಾಗಾದ್ರೆ ತಲೆಯಲ್ಲಿ? ಮೂಡ್ತಾ ಇರುವಂತದ್ದು. ಹಾಗಾದ್ರೆ ಉಗ್ರಗಾಮಿಗಳ ವಿರುದ್ಧ ಸಿಎಂ ಯಾಕೆ ಇಷ್ಟವೊಂದು ಸಾಫ್ಟ್ ಕಾರ್ನರ್? ಪಾಕ್ ಮೇಲೆ ಯುದ್ಧಕ್ಕೆ ಸಿದ್ದರಾಮಯ್ಯ ವಿರೋಧಿ ಯಾಕೆ? ಟೆರರಿಸ್ಟ್ ಬದಲು ಮಿಲಿಟೆಂಟ್ ಪದ ಬಳಕೆ ಯಾಕೆ? ನಿನ್ನೆಷ್ಟೇ ಯುದ್ಧದ ವಿರೋಧಕ್ಕೆ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡ್ರು. ಇಂದು ಮಾಧ್ಯಮಗಳ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಮೌನ ವಹಿಸಿದ್ದಾರೆ. ಯಾಕೆ ಮಾತಾಡೋಕೆ ಬರಲ್ವಾ? ಹಾಗಾದ್ರೆ ಟ್ವೀಟ್ ಮಾತ್ರ. ಹಾಗಾದ್ರೆ ಉಗ್ರಗಾಮಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಯಾಕೆ ಇಂಥ ಒಂದು ಸಾಫ್ಟ್ ಕಾರ್ನರ್ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಸಿದ್ದರಾಮಯ್ಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರ ಜೊತೆ ಒಂದಿಷ್ಟು ಮಂದಿ ಕೂಡ ಇದ್ದಾರೆ ಕಾಂಗ್ರೆಸ್ ನಾಯಕರು. ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ನಾವು ಏನೇ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳಿದ್ರು. ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಿದ್ದಾರೆ, ಏನ್ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ. ದೇಶ ಪ್ರೇಮಿಗಳು ದೇಶ ದ್ರೋಹಿಗಳಾಗಿ ಬದಲಾಗ್ತಿದ್ದಾರೆ ಅಂತ ಹೇಳಿದ್ರೆ ವಿಪರ್ಯಾಸ. ಇದು ಸಾರ್ವಜನಿಕರು ನೋಡ್ಬೇಕಿಂತದ್ದಲ್ಲ. ಒಬ್ರು ಕರ್ನಾಟಕ ರಾಜ್ಯದ ಸಿಎಂ ಆಗಿಬಿಟ್ಕೊಂಡು ಇಂತಹ ಒಂದು ಟ್ವೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಬುದ್ಧಿ ಇಲ್ವಾ ಹಾಗಾದ್ರೆ ತಲೆಯಲ್ಲಿ? ಮೂಡ್ತಾ ಇರುವಂತದ್ದು. ಹಾಗಾದ್ರೆ ಉಗ್ರಗಾಮಿಗಳ ವಿರುದ್ಧ ಸಿಎಂ ಯಾಕೆ ಇಷ್ಟವೊಂದು ಸಾಫ್ಟ್ ಕಾರ್ನರ್? ಪಾಕ್ ಮೇಲೆ ಯುದ್ಧಕ್ಕೆ ಸಿದ್ದರಾಮಯ್ಯ ವಿರೋಧಿ ಯಾಕೆ? ಟೆರರಿಸ್ಟ್ ಬದಲು ಮಿಲಿಟೆಂಟ್ ಪದ ಬಳಕೆ ಯಾಕೆ? ನಿನ್ನೆಷ್ಟೇ ಯುದ್ಧದ ವಿರೋಧಕ್ಕೆ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡ್ರು. ಇಂದು ಮಾಧ್ಯಮಗಳ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಮೌನ ವಹಿಸಿದ್ದಾರೆ. ಯಾಕೆ ಮಾತಾಡೋಕೆ ಬರಲ್ವಾ? ಹಾಗಾದ್ರೆ ಟ್ವೀಟ್ ಮಾತ್ರ. ಹಾಗಾದ್ರೆ ಉಗ್ರಗಾಮಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಯಾಕೆ ಇಂಥ ಒಂದು ಸಾಫ್ಟ್ ಕಾರ್ನರ್ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಸಿದ್ದರಾಮಯ್ಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರ ಜೊತೆ ಒಂದಿಷ್ಟು ಮಂದಿ ಕೂಡ ಇದ್ದಾರೆ ಕಾಂಗ್ರೆಸ್ ನಾಯಕರು. ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ನಾವು ಏನೇ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳಿದ್ರು. ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಿದ್ದಾರೆ, ಏನ್ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ. ದೇಶ ಪ್ರೇಮಿಗಳು ದೇಶ ದ್ರೋಹಿಗಳಾಗಿ ಬದಲಾಗ್ತಿದ್ದಾರೆ ಅಂತ ಹೇಳಿದ್ರೆ ವಿಪರ್ಯಾಸ. ಇದು ಸಾರ್ವಜನಿಕರು ನೋಡ್ಬೇಕಿಂತದ್ದಲ್ಲ. ಒಬ್ರು ಕರ್ನಾಟಕ ರಾಜ್ಯದ ಸಿಎಂ ಆಗಿಬಿಟ್ಕೊಂಡು ಇಂತಹ ಒಂದು ಟ್ವೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಬುದ್ಧಿ ಇಲ್ವಾ ಹಾಗಾದ್ರೆ ತಲೆಯಲ್ಲಿ?